ಬ್ಯೂಟಿಫುಲ್. ಸೊ ನೋ ರೀಡಿಂಗ್ ಅಂಡ್ ಟೈಮ್ ರೀಡಿಂಗ್. ಅದ್ರ ಒಂದು ವಿಶ್ ಅಥವಾ ಕೆಲಸ ಆಗ್ಬೇಕು ಅಂತ ಇದ್ರೆ ಒಂದು ಕೆಲಸನ ಅನ್ಸನಿ ನೆನೆಯುತ್ತಾ ರೆಡ್, ಆರೆಂಜ್, ಯೆಲ್ಲೋ, ಬ್ಲೂ, ಗ್ರೀನ್ ಇಷ್ಟು ಕಲರ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕಲರ್ ನ ಇಂಟ್ಯೂಟಿವ್ ಆಗಿ ಚೂಸ್ ಮಾಡಿ ನಿಮ್ಮ ಆ ಒಂದು ಕೆಲಸ ಈಡೇರೋದಾದ್ರೆ ಎಷ್ಟು ಟೈಮ್ ಅಲ್ಲಿ ಈಡೇರುತ್ತೆ ಅಂತ ನೋಡೋಣ. ಚೂಸ್ ಮಾಡಿದ್ದಾರೆ, ಅವರು ಕೇಳ್ತಿರುವಂತ ಒಂದು ವಿಶ್ ಈಡೇರುತ್ತಾ? ನೀವು ಚೂಸ್ ಮಾಡ್ತಿರೋ ಅಂತ ಒಂದು ವಿಶ್ ಅಲ್ಲಿ ನಿಮ್ದು ಪೂರೈಸಲ್ಲ. ನೀವು ಎಷ್ಟೇ ಟೈಮ್ ಎಫರ್ಟ್ಸ್ ಹಾಕಿದ್ರು ಇಟ್ಸ್ ಲೈಕ್ ಗ್ಯಾಮ್ಲಿಂಗ್. ಎಲ್ಲಾನು ಕಳ್ಕೊಳ್ತಾ ಹೋಗ್ತೀರಾ. ಇಟ್ಸ್ ಬೆಟರ್ ಆ ಒಂದು ವಿಶ್ ನ ಡ್ರಾಪ್ ಮಾಡೋದಕ್ಕೆ. ಅವ್ರನ್ನ ಚೂಸ್ ಮಾಡಿದರೆ ಇವರ ವಿಶ್ ಈಡೇರುತ್ತಾ? ನೋ, ನಿಮ್ಮ ಒಂದು ವಿಶ್ ಈಡೇರಲ್ಲ. ಮೇ ಬಿ ನೀವೇನ್ ಮಾಡ್ತಾ ಇದ್ರೆ ಇದು ಸೇಮ್ ರಿಪೀಟ್, ಅಂದ್ರೆ ಅದೇ ರೀತಿಯಾದ ಕೆಲಸ, ಪರ್ಸನ್, ಅದೇ ಎಫರ್ಟ್ಸ್ ಎಲ್ಲಾನು ನೀವು ಓಲ್ಡ್ ಪ್ಯಾಟ್ರನ್ ಕ್ಯಾರಿ ಮಾಡ್ತಾನೆ ಇದ್ದೀರಾ. ಎಲ್ಲೋ ಚೂಸ್ ಮಾಡಿದ್ದು. ಎರಡು ಕಾರ್ಡ್ ಬಂದಿದ್ದು ನೀವು ಕೇಳಿದಂತ ವಿಷಯದಲ್ಲಿ ಎಮೋಷನ್ಸ್, ಫೀಲಿಂಗ್ಸ್ ಅಥವಾ ಸಂಬಂಧಗಳು ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಎಸ್, ನಿಮ್ಮ ಒಂದು ವಿಶ್ ಈಡೇರುವಂತದ್ದಾಗಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ಸಂಬಂಧ, ಎಮೋಷನ್ಸ್ ಇಂದ ಬಿಟ್ಟು ಬೇರೆ ಏನಾದ್ರೂ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಒಂದು ವಿಶ್ ಈಡೇರಲ್ಲ. ಯಾರ್ದೆಲ್ಲ ಒಂದು ಈ ಒಂದು ಎಮೋಷನ್ಸ್ ರಿಲೇಶನ್ಶಿಪ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವರಿಗೆ ಯಾವಾಗ ಆಗುತ್ತೆ ಅಂತ ನೋಡೋಣ. ಆ ಒಂದು ವಿಶ್ ಯಾವಾಗ ಈಡೇರುತ್ತೆ? ಯಾರ ಒಂದು ಎಮೋಷನ್ ಸಂಬಂಧ ಜುಲೈಯಲ್ಲಿ ನಿಮ್ಮ ಒಂದು ವಿಶ್ ಈಡೇರುವಂತದ್ದಾಗಿರುತ್ತೆ. ಇಲ್ಲಿ ವಿಜುವಲೈಸೇಷನ್ ಅಲ್ಲಿ 2012 ಅನ್ನೋ ಒಂದು ನಂಬರ್ಸ್ ಕಾಣಿಸ್ತದೆ. ಪ್ರಾಬಬ್ಲಿ ನೀವು 2012 ಇಂದ ಈ ಒಂದು ವಿಶ್ ಬಗ್ಗೆ ಯೋಚನೆ ಮಾಡ್ತಿದ್ರಿ ಅಥವಾ ಇದಕ್ಕೆ ಎಫರ್ಟ್ಸ್ ಹಾಕಕ್ಕೆ ಶುರು ಮಾಡಿದ್ರಿ ಅಥವಾ ಈ ಒಂದು ವಿಚಾರದಲ್ಲಿ ನೀವು ಇನ್ವಾಲ್ವ್ ಆಗಿದ್ರಿ. ದೇರ್ ಇಸ್ ಸಮ್ ಕನೆಕ್ಷನ್. 2012 ಫಾಲ್ ಮಂತ್ ಜುಲೈ ಬಿಟ್ರೆ ನೆಕ್ಸ್ಟ್ ಫಾಲ್ ಮಂತ್ ಅಲ್ಲಿ ಆಗುವಂತದ್ದಾಗಿರುತ್ತೆ. ಫಾಲ್ ಮಂತ್ಸ್ ಅಲ್ಲಿ ಎರಡು ರೀತಿ ಬರುತ್ತೆ. ಇಂಡಿಯಾ ಸರೌಂಡಿಂಗ್ಸ್ ಅಲ್ಲಿ ಇರೋರ್ಗಾದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ನೀವು ವರ್ಲ್ಡ್ ವೈಡ್ ಅಲ್ಲಿ ಇರುವಂತವ್ರಾಗಿದ್ರೆ ಮಾರ್ಚ್, ಏಪ್ರಿಲ್, ಮೇ. ಸ್ಟ್ರಾಂಗ್ ಆಗಿ ನಾನು ಇಲ್ಲಿ ತಗೊಳ್ಳೋದಾದ್ರೆ ಒಂದು ವಿಶ್ ಮಾರ್ಚ್ ಇಂದ ನವೆಂಬರ್ ಹಾಗೆ ಯಾವಾಗ ಬೇಕಾದ್ರೂ ನಿಮ್ಮ ಒಂದು ವಿಶ್ ಈಡೇರುವಂತದ್ದಾಗಿರುತ್ತೆ. ಈ ಒಂದು ಟೈಮ್ ಇಷ್ಟೊಂದ್ ದಿನ ಕಾಯ್ಬೇಕಾ ಅಂತ ಅನ್ಸ್ತಿದ್ರೆ ಇಟ್ಸ್ ವರ್ತ್ ವೇಟಿಂಗ್ ಫಾರ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಇಮೋಷನ್ಸ್ ಆಗಿರೋದ್ರಿಂದ ಇಟ್ಸ್ ಗುಡ್, ಲೇಟ್ ಆಗಿ ಬಂದ್ರು ಬೆಸ್ಟ್ ಆಗಿ ಬರ್ಲಿ ನಿಮ್ಗೆ. ಗ್ರೀನ್ ಚೂಸ್ ಮಾಡಿದೀರಾ. ವಿಶ್ ನ ಚೂಸ್ ಮಾಡೋದೇ ಕನ್ಫ್ಯೂಸ್ ಆಗಿರ್ಬೇಕು ಅಥವಾ ವಿಶ್ ಚೂಸ್ ಮಾಡ್ಮೇಲೆ ಈ ಒಂದು ಕಲರ್ ನ ಚೂಸ್ ಮಾಡಕ್ಕೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಎಸ್, ನಿಮ್ಮ ಒಂದು ವಿಶ್ ಈಡೇರುವಂತದ್ದು ಆಗಿರುತ್ತೆ. ಎಷ್ಟು ಚೆನ್ನಾಗಿ ಗ್ರೋ ಆಗ್ತೀರಾ ಅಂದ್ರೆ ಐ ಲೆವೆಲ್ ಅಲ್ಲಿ ಆ ಒಂದು ವಿಶ್ ನಿಮಗೆ ಸಕ್ಸಸ್ ಅಥವಾ ನಿಮ್ ಲೈಫ್ ಅಲ್ಲಿ ಒಂದು ಚೇಂಜಸ್, ಅಪ್ಗ್ರೇಡ್ ಲೆವೆಲ್ಗೆ ಹೋಗುವಂತದ್ದು ಆಗಿರುತ್ತೆ. ಈ ಒಂದು ವಿಶ್ ಈಡೇರೋದಾದ್ರೆ ಯಾವಾಗ ಈಡೇರುತ್ತೆ? ಒಂದು ವಿಶ್ಗೆ ಮೊದಲನೇದಾಗಿ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಇದು ಡಿವೈನ್ ಟೈಮಿಂಗ್ ಅಲ್ಲೇ ಆಗುವಂತದ್ದಾಗಿರುತ್ತೆ. ಸೊ ಯಾವಾಗ ಆಗುತ್ತೆ, ಯಾವಾಗ ಏನು ಅನ್ನೋ ಒಂದು ವಿಚಾರದಿಂದ ಆಚೆ ಬನ್ನಿ. ಅಬ್ಸೆಷನ್ ಆಚೆ ತಗೊಂಡ್ ಬನ್ನಿ. ಬಿಕಾಸ್ ಡಿವೈನ್ ಟೈಮಿಂಗ್ ಅಲ್ಲಿ ಆಗ್ಬೇಕಿರೋದು ಹಾಗೆ ಆಗುತ್ತೆ. ನೀವ್ ಅದನ್ನ ಅಬ್ಸೆಸ್ ಮಾಡ್ತಾ ಇದ್ರೆ ರೈಟ್ ವೇಲಿ ಅದು ನಿಮ್ಗೆ ಸಿಗೋದು ಕಷ್ಟ ಆಗುತ್ತೆ. ಸಿಗುವಂತದ್ದು ಜಾನ್ವರಿಯಿಂದ ಮೇ ಒಳಗೆ ನಿಮ್ಮ ಒಂದು ವಿಶ್ ಈಡೇರುವಂತದ್ದು ಆಗಿರುತ್ತೆ. ನೀವು ಚೂಸ್ ಮಾಡಿದ್ರಿ. ಎಸ್, ನಿಮ್ಮ ಒಂದು ವಿಶ್ ಈಡೇರುವಂತದ್ದಾಗಿರುತ್ತೆ. ಈಡೇರೋದಾದ್ರೆ ಯಾವಾಗ ಈಡೇರುತ್ತೆ? ಇನ್ ಅ ಫ್ಯೂ ಡೇಸ್ ಬೆಳಗ್ಗೆನೆ ನಿಮಗೆ ಆ ಗುಡ್ ನ್ಯೂಸ್ ಬರುವಂತದ್ದು ಆಗಿರುತ್ತೆ.